ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಆಂಕರ್ ಸೌಜನ್ಯ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇನ್ನು ಮುಂದೆ ಸಾರ್ವಜನಿಕರು ನೇರವಾಗಿ ಹೋಗಿ ಮೆಡಿಕಲ್ ನಿಂದ ಸಿರಪ್ ನ ಖರೀದಿ ಮಾಡುವಂತಿಲ್ಲ. ಯಾಕೆ ಮಾಡುವಂತಿಲ್ಲ, ಏನದು ಹೊಸ ರೂಲ್ಸ್, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನನ್ನ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡದೇ ಇದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈ ಹಿಂದೆ ಸಿರಪ್ಗಳನ್ನ ಕುಡಿದ ನಂತರ ಹಲವಾರು ಮಕ್ಕಳು ಕೂಡ ಸಾವನ್ನಪ್ಪಿದಂತಹ ಪ್ರಕರಣಗಳು ಭಾರತದಲ್ಲಿ ಹೆಚ್ಚಾಗಿ ವರದಿಯಾಗ್ತಾ ಇತ್ತು. ಈ ಹಿನ್ನೆಲೆ ನಮ್ಮ ಕೇಂದ್ರ ಆರೋಗ್ಯ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿದೆ. ಆ ಆದೇಶ ಏನಪ್ಪಾ ಅಂತಂದ್ರೆ, ವೈದ್ಯರ ಅನುಮೋದನೆ ಇಲ್ಲದೆ ಯಾರು ಕೂಡ ಮೆಡಿಕಲ್ ನಲ್ಲಿ ಸಿರಪ್ ನ ನೇರವಾಗಿ ಖರೀದಿ ಮಾಡುವಂತಿಲ್ಲ. ನಿಮಗೇನಾದ್ರೂ ಸಿರಪ್ ಬೇಕಿದ್ದಲ್ಲಿ ನೀವು ವೈದ್ಯರ ಹತ್ರ ಫಸ್ಟ್ ಪ್ರಿಸ್ಕ್ರಿಪ್ಷನ್ ನ ತಗೋಬರ್ಬೇಕಾಗುತ್ತೆ. ಆ ಒಂದು ಲೆಟರ್ ನ ಮೆಡಿಕಲ್ ಅವರಿಗೆ ತೋರಿಸಿದ ನಂತರ ಅಷ್ಟೇ ಅವರು ನಿಮಗೆ ಮೆಡಿಸನ್ ಅಂದ್ರೆ ಸಿರಪ್ ನ ನೀಡಬೇಕಾಗುತ್ತೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ಕೂಡ ನೇರವಾಗಿ ಸಿರಪ್ಗಳು ಸಿಗೋದಿಲ್ಲ. ಇದೇ ರೀತಿಯ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋವನ್ನ ನನ್ನ ಫೇಸ್ಬುಕ್ ನಲ್ಲಿ ನಾನು ಹಾಕ್ತಾ ಇರ್ತೀನಿ. ಸೊ ಫಾಲೋ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.